ರೀ ಹ್ಮ್ ನಿಮ್ಗೆ ಇದು ಒಂದು ಹೊಸ ಚಾಲೆಂಜ್ ತಂದಿದ್ದೀನಿ ನಾನು. ಹ್ಮ್ ರಿಲೇಟೆಡ್ ಟು ಮ್ಯಾಥ್ಸ್, ಯೋರ್ ಫೇವ್ರೆಟ್. ಹ್ಮ್ ಓಕೆನಾ? ಏನಂದ್ರೆ ಇದು ನೋಡಿ, ಇಲ್ಲಿ ಇಲ್ಲಿ ಒಂದು ಟ್ರಯಾಂಗಲ್ ಮಾಡಿದ್ದೀನಿ. ಹ್ಮ್ ಬಟ್ ನೌ ಇಟ್ಸ್ ಅನ್ ಔಟ್ವರ್ಡ್ ಟ್ರಯಾಂಗಲ್. ಹ್ಮ್ ಓಕೆ, ನೀವ್ ಇದನ್ನ ಇನ್ವರ್ಟ್ ಟ್ರಯಾಂಗಲ್ ಆಗಿ ಮಾಡ್ಬೇಕು. ಅಂದ್ರೆ ಟ್ರಯಾಂಗಲ್ ಈ ಕಡೆಗೆ ಬರ್ಬೇಕು, ಇನ್ವರ್ಟ್. ಗೊತ್ತಾಯ್ತು. ಓಕೆ, ಆದ್ರೆ ಬರೀ ನೀವು ಮೂರೇ ಕಾಯಿನ್ ಮಾತ್ರ ಶಿಫ್ಟ್ ಮಾಡಕ್ ಆಗೋದು. 3 ಕಾಯಿನ್ ಶಿಫ್ಟ್ ಮಾಡಿ ಅದ ಪ್ಲೇಸ್ ಇಂದ ಹ್ಮ್ ನೀವು ಅದನ್ನ ಇನ್ವರ್ಟ್ ಟ್ರಯಾಂಗಲ್ ಮಾಡ್ಬೇಕು. ಬರೀ 3 ಪಾಯಿಂಟ್ ಚೇಂಜ್ ಆದ್ರೆ ಬರೀ 3 ಕಾಯಿನ್ ನ ಚೇಂಜ್ ಮಾಡ್ಬಿಟ್ಟು ಅದನ್ನ ಇನ್ವರ್ಟ್ ಟ್ರಯಾಂಗಲ್ ಮಾಡ್ಬೇಕು ನೀವು. ಸ್ಟಾರ್ಟ್ ಮಾಡ್ಬೇಕಾ? ಆಲ್ ಯೋರ್ಸ್. ಏನದು? ಇದನ್ನ ಹಿಂಗ್ ತಿರ್ಗಿಸ್ಬಿಟ್ರೆ ಅಷ್ಟೇ ಆಗುತ್ತೆ. ಎಲ್ಲಾ ಕಾಯಿನ್ ಶಿಫ್ಟ್ ಆಗತ್ತ ಅವಾಗ. ಬರೀ ಒಂದ್ ಕಾಯಿನ್ ಅಲ್ಲ, ಒಂದ್ ಇದ್ರಲ್ಲಿ ಹಿಂಗ್ ಎಲ್ಲಾ ಕಾಯಿನ್ ಶಿಫ್ಟ್ ಆಗಿದ್ ಲೆಕ್ಕ ಅದು. ಹ್ಮ್. ಬರೀ 3 ಕಾಯಿನ್ಸ್ ನ ಶಿಫ್ಟ್ ಮಾಡ್ಬೇಕು ಅದ್ರ ಪ್ಲೇಸ್ ಇಂದ. ಅಯ್ಯೋ. ಓಲಿ ಒಂದು ಕ್ಲೂನ ಕೊಡು ಹೋಗ್ಲಿ. ಇಷ್ಟು ಬೇಗ? ಏನಲ್ಲಿ ಗೊತ್ತಾಯ್ತಾನೆ ಇಲ್ಲ. ಇಲ್ಲಿ 3 ಎತ್ಕೊಂಡು ಯಾವ ದೇಶ ಟ್ರಯಾಂಗಲ್ ಆಗುತ್ತೆ ಇವಾಗ? ವಾ ಇದು ಹಿಂಗಿತ್ತಲ್ಲ ಮುಂಚೆ. ನೀವು ಒಂದೇ ಒಂದ್ ಕಾಯಿನ್ ನ ಮೂವ್ ಮಾಡ್ರಿ, ಅದು ಕರೆಕ್ಟಾ ರಾಂಗ್ ಅಂತ ನಾನು ಹೇಳ್ತೀನಿ ನಿಮಗೆ. ಒಂದು ಕಾಯಿನ್ ಮೂವ್ ಮಾಡ್ಲಾ? ನಿಮ್ಮ ಇಷ್ಟ. ಮಾಡಿದೆ. ಅದನ್ನ ಎಲ್ಲಿಡ್ಬೇಕು ಇಡ್ರಿ, ಆಗ ನಾನು ಹೇಳ್ತೀನಿ ನಿಮ್ಗೆ. ಕರೆಕ್ಟಾ? ಕರೆಕ್ಟಾ? ಇದು ಕರೆಕ್ಟ್. ಈಗ ಸ್ವಲ್ಪ ಯೋಚನೆ ಮಾಡ್ರಿ. ಇದು ಕರೆಕ್ಟ್ ಹೋಗ್ಲಿ. ಇದು ಕರೆಕ್ಟ್ ಆಗಿದೆ. ಇವಾಗ 2 ಕಾಯಿನ್ ನೀವು ಮೂವ್ ಮಾಡಿದ್ರೆ ಇದಾಗ್ಬಿಡುತ್ತೆ. ಯೋಚನೆ ಮಾಡ್ರಿ. ಇದಲ್ಲ ಅಲ್ಲ. ಮಾಡ್ಲಾ ನಾನು? ಮಾಡ್ತಾ ಒಂದು ನಿಮಿಷ ಇದೆ. ನೋಡಿದ್ರಾ, ಇದು ಒಂದೇ ಕಾಯಿನ್, ಅದ್ರಿಂದ ನೀವು ಈ ಚೇಂಜ್ ಆಗಿದ್ದು. ಸದ್ಯ ಸೆಕೆಂಡ್ ಮ್ಯಾಚ್ ಟೆಸ್ಟ್ ಪಾಸ್.